ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಶೇಂಗಾ ಚಿಕ್ಕಿ ಮಾಡುತ್ತೇನೆ. ಮಕ್ಕಳಿಗಂತೂ ಬಹಳ ಇಷ್ಟವಾಗಿ ತಿನ್ನುತ್ತಾರೆ ಮತ್ತು ದೊಡ್ಡವರು ಇಷ್ಟಪಟ್ಟು ತಿನ್ನುತ್ತಾರೆ. ನಾನು ಇದನ್ನು ಮಾಡಲು ಇಲ್ಲಿ 1 ಕಪ್ಪು ಬೆಲ್ಲ ಮತ್ತು 1 ಕಪ್ಪು ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜ ಮತ್ತು 1 ಚಮಚ ಲಿಕ್ವಿಡ್ ಗ್ಲೂಕೋಸ್ ಮತ್ತು 1 ಚಮಚ ತುಪ್ಪ. ಈಗ ಮೊದಲು ಶೇಂಗಾ ಪಳಕವನ್ನು ಈ ರೀತಿಯಾದ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇದನ್ನು ತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು. ಬಹಳ ಸಣ್ಣದಾಗಿ ಪುಡಿ ಮಾಡಬಾರದು, ಈ ರೀತಿಯಾಗಿ ತರಿಯಾಗಿ ಮಾಡಿಟ್ಟುಕೊಳ್ಳಬೇಕು. ನಂತರ ಒಂದು ಚಪಾತಿ ಕಲ್ಲಿಗೆ ಈ ರೀತಿ ಸಿಲ್ವರ್ ಪೇಪರನ್ನು ಅಂಟಿಸಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಚಿಕ್ಕಿ ಚೆನ್ನಾಗಿ ಏಳುವುದು. ಈ ರೀತಿಯಾಗಿ ಸಿಲ್ವರ್ ಪೇಪರನ್ನು ಈ ರೀತಿ ಅಂಟಿಸಿ ತಟ್ಟೆಗೆ ಅಥವಾ ಈ ರೀತಿ ಚಪಾತಿ ಮಣೆಗೆ ಅಂಟಿಸಿ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿಟ್ಟುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಅದಕ್ಕೆ 1 ಚಮಚ ತುಪ್ಪ ಮತ್ತು 1 ಚಮಚ ನೀರನ್ನು ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಪಾಕ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲ ಕರಗಿದ ನಂತರ ಸ್ಟೋವನ್ನು ಸಣ್ಣದಾಗಿ ಇಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಕರಗಿದ ನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರನ್ನು ಹಾಕಿ ಪಾಕವನ್ನು ಅದರಲ್ಲಿ ಹಾಕಿ ಅದು ಈ ರೀತಿಯಾಗಿ ಗಟ್ಟಿಯಾಗಿ ಬಂದರೆ ಇದು ರೆಡಿಯಾಗಿದೆ ಎಂದು ಅರ್ಥ. ಈಗ ಇದಕ್ಕೆ 1 ಚಮಚ ಲಿಕ್ವಿಡ್ ಗ್ಲೂಕೋಸನ್ನು ಹಾಕಿದರೆ ಅಂಗಡಿಯ ರೀತಿ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುವುದು. ಇದನ್ನು ಸ್ಟೋವ್ ಸಣ್ಣದಾಗಿ ಮಾಡಿ ನಂತರ ಅದಕ್ಕೆ ತರಿಯಾಗಿ ಪೌಡರ್ ಮಾಡಿದ ಅಥವಾ ಪುಡಿ ಮಾಡಿದ ಶೇಂಗಾ ಹೋಳುಗಳನ್ನು ಹಾಕಿ ಸ್ಟೋವ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸಿಲ್ವರ್ ಪೇಪರ್ ಸುತ್ತಿದ ಕಲ್ಲಿಗೆ ಇದನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳಬೇಕು. ನಂತರ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಈ ರೀತಿಯಾಗಿ ಅದನ್ನು ತೆಳುವಾಗಿ ನಮಗೆ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಲಟ್ಟಿಸಿಕೊಳ್ಳಬೇಕು. ಈ ರೀತಿಯಾಗಿ ಲಟ್ಟಿಸಿಕೊಳ್ಳಬೇಕು. ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಚಾಕುವಿನಿಂದ ಈ ರೀತಿಯಾಗಿ ಕಚ್ ಹಾಕಿಟ್ಟುಕೊಳ್ಳಬೇಕು. ಪೂರ್ತಿ ಆರಿದ ನಂತರ ಕಟ್ ಮಾಡಲು ಆಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಈ ರೀತಿ ಕಚ್ ಹಾಕಿಕೊಳ್ಳಬೇಕು. ಪೂರ್ತಿಯಾಗಿ ಕಟ್ ಮಾಡಿಕೊಳ್ಳಬಾರದು, ಈ ರೀತಿ ಮಾಡಿಟ್ಟುಕೊಳ್ಳಬೇಕು. ಆರಿದ ನಂತರ ಈ ರೀತಿ ಹಾಳೆಯಿಂದ ಬಿಟ್ಟುಕೊಳ್ಳುತ್ತದೆ. ಈ ರೀತಿ ಇದನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ಈಗ ಮನೆಯಲ್ಲೇ ಶೇಂಗಾ ಚಿಕ್ಕಿ ಅಂಗಡಿಗಿಂತಲೂ ಸೂಪರ್ ಆಗಿ ಬರುವುದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.